ಹಲೋ ಎವ್ರಿವನ್. 22ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ಸಂಖ್ಯೆಗಳ ಗುಣಲಬ್ಧ 2366 ಮತ್ತು ಮ ಸಾ ಅ 13 ಆದರೆ ಅವುಗಳ ಲ ಸಾ ಅ ಕಂಡುಹಿಡಿಯಿರಿ. ಒಂದು ಸಂಖ್ಯೆ 91 ಆದರೆ ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ಲ ಸಾ ಮತ್ತು ಮ ಸಾಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಏನ್ ಹೇಳಿ, ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗತ್ತೆ. ಓಕೆ, ಸೊ ಇಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧವನ್ನ ಕೊಟ್ಟಿದ್ದಾರೆ. ಎ ಇಂಟು ಬಿ. ಓಕೆ, ಸೊ ಎರಡು ಸಂಖ್ಯೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಏನ್ ಹೇಳಿ, ಲ ಸಾ ಅ ಇಂಟು ಮ ಸಾ ಅ. ಸೊ ಇಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ ಏನಿದೆ 2366 ಈಸ್ ಈಕ್ವಲ್ ಟು ಮ ಸಾ ಅ ಎಷ್ಟಿದೆ, ಲ ಸಾ ಅ ಇಂಟು ಮ ಸಾ ಎಷ್ಟು 13 ಆದರೆ ಲ ಸಾ ಅ ಈಸ್ ಈಕ್ವಲ್ ಟು ಏನಾಗುತ್ತೆ 2366 ಡಿವೈಡೆಡ್ ಬೈ 13. ಓಕೆ, 13 ಬಂದ್ರೆ ಸೊ 13 ಬಂದ್ರೆ ಓಕೆ 182 ಬರ್ತಾ ಇದೆ. ಸೊ ಹಾಗಾದ್ರೆ ಲ ಸಾ ಅ ಈಸ್ ಈಕ್ವಲ್ ಟು ಎಷ್ಟು, 182. ಸೊ ಈಗ ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ, ಒಂದು ಸಂಖ್ಯೆ 91 ಆಗಿದೆ ಅಂತೆ. ಓಕೆ, ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ, ಎರಡು ಸಂಖ್ಯೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಏನ್ ಹೇಳಿ, ಲ ಸಾ ಅ ಇಂಟು ಮ ಸಾ ಅ. ಸೊ ಇಲ್ಲಿ ಎರಡು ಸಂಖ್ಯೆಯಲ್ಲಿ ಒಂದ್ ಸಂಖ್ಯೆ ಗೊತ್ತಿದೆ, ಎಷ್ಟು 91 ಇಂಟು ಇನ್ನೊಂದು ಸಂಖ್ಯೆ. ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಈಸ್ ಈಕ್ವಲ್ ಟು ಲ ಸಾ ಅ ಎಷ್ಟು ಬಂದಿದೆ 182 ಗುಣಿಸು ಮ ಸಾ ಎಷ್ಟು 13 ಅಲ್ವಾ. ಸೊ 13. ಸೊ ಈಗ ಇನ್ನೊಂದು ಸಂಖ್ಯೆ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 182 ಗುಣಿಸು 13 ಅಂದ್ರೆ 2366. ಸೊ 2366 ಡಿವೈಡೆಡ್ ಬೈ 91. ಓಕೆ, ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ, ಸೊ 91 ಒಂದ್ಲೆ, ಸೊ 91 26 ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಇನ್ನೊಂದು ಸಂಖ್ಯೆ ಏನಾಗತ್ತೆ ಹೇಳಿ 26 ಆಗತ್ತೆ. ಅಂದ್ರೆ ಲ ಸಾ ಎಷ್ಟು ಬಂದಿದೆ 182. ಎರಡು ಸಂಖ್ಯೆಗಳ ಗುಣಲಬ್ಧ 2366 ಮತ್ತು ಮ ಸಾ 13 ಆದರೆ ಅವುಗಳ ಲ ಸಾ ಎಷ್ಟು ಬಂದಿದೆ 182. ಸೊ ಒಂದು ಸಂಖ್ಯೆ 91 ಆದ್ರೆ ಇನ್ನೊಂದು ಸಂಖ್ಯೆ ಏನಾಗತ್ತೆ ಮಕ್ಕಳೇ 26 ಆಗಿದೆ. ಥ್ಯಾಂಕ್ ಯು.